ಸುಖವಾದ ಸಂಸಾರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದ್ರೆ ಆ ಸಂಸಾರದಲ್ಲಿ ಡಿಜಿಟಲ್ ಟಾಕ್ಸಿಕ್ ಎಂಟ್ರಿ ಕೊಡ್ತು ಅಷ್ಟೇ. ಕರಿಮಣಿ ಮಾಲೀಕನೇ ಬದಲಾಗಿ ಹೋಗ್ಬಿಟ್ಟ. ಅಷ್ಟಕ್ಕೂ ಆ ಕುಟುಂಬಕ್ಕೆ ಏನಾಯ್ತು ಅಂತೀರಾ? ಇಲ್ಲಿದೆ ನೋಡಿ. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಸುಖ ದಾಂಪತ್ಯಕ್ಕೆ ಕೊಳ್ಳಿ ಇಟ್ಟ ಇನ್ಸ್ಟಾ ಬಾಯ್ ಫ್ರೆಂಡ್. ಆ 20 ಸೆಕೆಂಡು ವಿಡಿಯೋ ತನ್ನ ಮದುವೆಯ ಸಂಭ್ರಮ ತೋರಿಸುತ್ತಿದೆ. ಆದರೆ ಈ ಮದುವೆ ಆ ಆಂಟಿ ಈ ಹುಡುಗನ ಕತೆ. 14 ವರ್ಷದ ದಾಂಪತ್ಯಕ್ಕೆ ಎಳ್ಳು ನೀರು ಬಿಡುವಂತಾಗಿದೆ. ಹೌದು, ನೆಲಮಂಗಲದ ನಿವಾಸಿ ರಮೇಶ್ ಮತ್ತು ನೇತ್ರಾವತಿ 14 ವರ್ಷಗಳ ಹಿಂದೆ ಮದುವೆಯಾಗಿ ಸುಖ ದಾಂಪತ್ಯವನ್ನ ನಡೆಸ್ತಾ ಇದ್ರು. ನೇತ್ರಾವತಿಗೆ ಇನ್ಸ್ಟಾಗ್ರಾಮ್ ಹುಚ್ಚು ತಲೆಗೆ ಹತ್ತಿತ್ತು. ಇನ್ಸ್ಟಾಗ್ರಾಂನಲ್ಲಿ ಸಂತೋಷ್ ಎಂಬ ವ್ಯಕ್ತಿ ಪರಿಚಯವಾದ ಅಷ್ಟೇ. ಅಲ್ಲಿಗೆ ಅವಳ ದಾಂಪತ್ಯದ ಬದುಕಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ನೇತ್ರಾವತಿ ಯಾವುದನ್ನು ಲೆಕ್ಕಿಸದೆ ಸಂತೋಷ್ನನ್ನ ಎರಡನೇ ಮದುವೆಯಾಗಿ ತನ್ನ ಪತಿ ರಮೇಶ್ನಿಂದ ದೂರ ಆಗಿದ್ದಾಳೆ. ನಾವು ಒಂದು 12-13 ವರ್ಷದಿಂದ ಜೀವನ ಒಂದು 12 ವರ್ಷದಿಂದ ಸಂಸಾರ ಮಾಡ್ತಿದ್ವಿ. ನಮ್ಗೆ ಈ ಒಂದು 2 ವರ್ಷದಿಂದ ಸ್ವಲ್ಪ ಗಂಡ ಹೆಂಡತಿ ವಿಚಾರಕ್ಕೆ ಸ್ವಲ್ಪ ಜಗಳ ಆಯ್ತಿತ್ತು. ನಾವೇನೋ ನೋಡ್ಕೊಂಡೆ ಅಂತ ಸುಮ್ಮನೆ ಇರ್ತಿದ್ವಿ. ಇವಳು ಇವಾಗ ಒಂದು 14ನೇ ತಾರೀಕಲ್ಲಿ ಹೋಗಿ 24ನೇ ತಾರೀಕು ಕಂಪ್ಲೇಂಟ್ ಕೊಟ್ಲು ಹೋಗಿ ರೂರಲ್ ಸ್ಟೇಷನಲ್ಲಿ. ನನ್ನ ಗಂಡ ಟಾರ್ಚರ್ ಕೊಡ್ತಾನೆ, ಹೊಡಿತಾನೆ ಬಡಿತಾನೆ ಅಂತ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆರೋಪ ಮಾಡಿ ಅವಳು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡವಳೆ. ಮಗ 12 ವರ್ಷ ಮಗ ಅವನೇ. ಮಗನ ಬಿಟ್ಟು ನನ್ನ ಬಿಟ್ಟು ಹೇಳ್ದಕ್ಕೆಲ್ಲ ಮನೇಲಿ ಇರೋದೆಲ್ಲ ದುಡ್ಡು ಪಟ್ಟು ತಗೊಂಡೋಗಿ ಜಮೀನು ಪತ್ರ ಎಲ್ಲ ಅಡ ಮಾಡಿಗಳು ಹೋಗಿ ಜಮೀನು ಪತ್ರ ಅಡ ಮಾಡಿ ಮದುವೆ ಮಾಡ್ಕೊಂಡವಳೆ. ಕಳೆದ ಮಾರ್ಚ್ 30ರಂದು 13 ವರ್ಷದ ಮಗ ಹೇಮಂತ್ನನ್ನು ನೇತ್ರಾವತಿ ಕರೆದುಕೊಂಡು ಮನೆಯಿಂದ ಹೊರಟು ನಾಪತ್ತೆಯಾಗಿದ್ಲು. ಪತಿ ರಮೇಶ್ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸನ್ನ ದಾಖಲಿಸಿದ್ರು. ಪೊಲೀಸರು ಇತ್ತ ನೇತ್ರಾವತಿಯ ಹುಡುಕಾಟ ಶುರು ಮಾಡಿದ್ರು. ಸ್ವಲ್ಪ ದಿನಗಳ ಬಳಿಕ ನೇತ್ರಾವತಿ ತಾನು ಎರಡನೇ ಮದುವೆ ಮಾಡಿಕೊಂಡ ವಿಡಿಯೋ ಮತ್ತು ಫೋಟೋಗಳನ್ನ ಪತಿ ರಮೇಶ್ಗೆ ಕಳಿಸಿ ಶಾಕ್ ನೀಡಿದ್ದಾಳೆ. ನಿನ್ ಮಗ ನಿಂತವನವನಾ? ಅವನೆಲ್ಲ ಒಪ್ಕೊಂಡಿದಾನ? ಅವನೆಲ್ಲ ಒಪ್ಕೊಂಡೆ. ಅವ್ರ ಅಪ್ಪಗ್ ಫೋನ್ ಮಾಡಿ ಬೇಡ ಅಂತ ಹೇಳಿ ಸ್ಟೇಷನ್ ಅಲ್ಲೆಲ್ಲ ಹಂಗ್ ಮಾಡಿ ಅವ್ರಪ್ಪ ಚೆನ್ನಾಗೇ ನೋಡ್ಕೊಂಡಿಲ್ವಂತ? ಏನ್ ಚೆನ್ನಾಗ್ ನೋಡ್ಕೊಂತಿದ್ದ. ಬರೋನು ಹಿಡ್ಕೊಂಡ್ ಹೊಡಿಯೋನು ಬರೋನು ಹಿಡ್ಕೊಂಡ್ ಹೊಡಿಯೋನು. ನಾನ್ ಯಾರ ತಾವ ಹೇಳ್ಕೊಂತಿರ್ಲಿಲ್ಲ. ಅವ್ರ ಮಗನ್ ಹೊಡೆದವನೆ ಅಂತ ಕೇಳ್ತೀಯ? ಏನೇನ್ ಮಾಡವ್ನ? ಅವ್ನ್ ಮಾಡತಿರೋದು ಹೇಳ್ಬಿಟ್ರೆ ನಾನು ಎಲ್ಲಾ ಬಿಡು. ಅವ್ನ್ ಮಾಡಿರೋದ್ ಬೇಕಾಗಿಲ್ಲ ನಂಗೆ. ನಾನು ಎಲ್ಲಾ ತರನು ಇದ್ನಲ್ಲ. ಅವನೇನೇ ಮಾಡಿದ್ರು ಎಲ್ಲಾನು ಅನ್ಭವಿಸ್ಕೊಂಡು ಕಾಲಿಡ್ಕೊಂಡ್ ಕೇಳ್ಕೊಂಡೆ ಬೇಡ ಕಣಪ್ಪ, ನನ್ ಮನ್ಸ್ ಚೇಂಜ್ ಮಾಡ್ಬೇಡ, ನನ್ಗೆ ಈ ತರ ನೋವು ಕೊಡ್ಬೇಡ, ನೋಡು ಕಡೆದಾಗ ಹೇಳ್ತಾ ಇದೀನಿ, ಕೇಳು ಕೇಳು ಅಂತ ಎಲ್ಲಾ ತರನು ಅಂದಲ್ಲ. ಡಿವೋರ್ಸ್ ನೀಡದೆ ಎರಡನೇ ಮದುವೆಯಾಗಿರೋದು ಕಾನೂನಾತ್ಮಕವಾಗಿ ತಪ್ಪು ಎಂದು ಪತಿ ರಮೇಶ್ ನ್ಯಾಯಕ್ಕಾಗಿ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮನೆ ಹಾಳು ಮಾಡೋದಲ್ಲದೆ ಇಂತಹ ಶೋಕಿಗಳಿಗೆ ಇಡೀ ಕುಟುಂಬದ ಮಾನ ಮರ್ಯಾದೆ ಮೂರು ಬಟ್ಟೆಯಾಗಿದೆ. ಮೂರ್ತಿ ಬಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.